ತಿನ್ನಮ್ಮ ಹೂವು ಬಿಡ್ಕತಿಯಮ್ಮ ನೀನು ಹೂವು ಇಷ್ಟೊಂದು ಹೂವು. ಹಾಯ್, ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ನಮ್ಮ ದೊಡ್ಡಮ್ಮರೂರಲ್ಲಿ ಜಾತ್ರೆ ಇದೆ. ಸೊ ನಾವೆಲ್ಲರೂ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟಿಫನ್ಗೆ ಬಿಸಿಬೇಳೆಭಾತ್ ರೆಡಿ ಮಾಡ್ಕೋಬೇಕಿತ್ತು. ಸೊ ಬಿಸಿಬೇಳೆಭಾತ್ ಪೌಡರ್ನ ತೊಗೊಂಬಂದು ಇವಾಗ ರೆಡಿ ಮಾಡ್ಕೋತಾ ಇದ್ದೀವಿ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಕ್ಲೀನ್ ಮಾಡಿಕೊಂಡು ರೆಡಿ ಆಗಬೇಕು. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮೈದನವರು ಇಬ್ಬರು ಗ್ಯಾರೇಜ್ಗೆ ಹೋಗಿದ್ದಾರೆ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ, ರೆಡಿ ಆಗಿರಿ ಅಷ್ಟೊತ್ತಿಗೆ ಅಂತ. ಸೊ ನಾವು ಕೂಡ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬಿಸಿಬೇಳೆಭಾತ್ ಕೂಡ ರೆಡಿ ಆಯಿತು. ಇವಾಗ ಟಿಫನ್ ಮಾಡಿಕೊಂಡು ನಾವು ರೆಡಿ ಆಗಬೇಕು. ಹೆಂಗೈತೆ 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 ನೋಡಿ ಫ್ರೆಂಡ್ಸ್, ಬೆಳಗ್ಗೆ 8 ಗಂಟೆ ಕುತ್ಕೊಂಡಿರೋದು, ಬರೀ 12 ಗಂಟೆ ಆಗಿದೆ ಅಷ್ಟೇ. ಬಿಸಿ ಸ್ವಲ್ಪ ಫ್ರೆಂಡ್ಸ್ ಟೈಮು 1:15 ಆಗೈತೆ. ಇವಾಗ ಬಂದವ್ರೆ, ಇವಾಗ ಬಂದಿದ್ದೀವಿ ತಿಂತವ್ರೆ. ಇವ್ರದ್ದು ಕ್ಲಿಪ್ ಕಳೆದೋಗಿದಂತೆ, ಹುಡುಕೊಡಿ ಫ್ರೆಂಡ್ಸ್. ಅವಾಗಿಂದ ಹುಡುಕ್ತಾವ್ರೆ ನನ್ನ ಕ್ಲಿಪ್ ಬೆಲ್ಲಿ ಅಂತ. ನಮ್ಮ ಅತ್ತೆ ಅಂತೂ ಮಾಲ್ಕೊಂಬಿಟ್ಟವ್ರೆ ಫ್ರೆಂಡ್ಸ್, ಸುಸ್ತಾಗ್ಬಿಟ್ಟು. ಇವ್ರು ಬರಲಿಲ್ಲ, ಏನಿಲ್ಲ, ಕಾಯ್ದು ಮಾಡ್ಕೊಂಬಿಟ್ಟವ್ರೆ. ಅಂತೂ ನಮ್ಮ ಮನೆಯವ್ರು ಬಂದಾಗಲೇ ಆಲ್ರೆಡಿ 1 o'clock ಆಗಿತ್ತು. ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಬಂದಿದೆ ಮಧ್ಯಾಹ್ನ ಆಯಿತು. ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಮಕ್ಕಳು ಬಟ್ಟೆ ಎಲ್ಲ ಅಲ್ಲೇ ಇದೆ. ನಾವೇನು ತಂದಿರಲಿಲ್ಲ, ನೈಟ್ ಬಂದು ಇಲ್ಲೇ ಉಳ್ಕೊಂಬಿಟ್ಟಿದ್ವಿ. ಸೊ ಇವಾಗ ಅಲ್ಲೋಗಿ ನಾವು ರೆಡಿಯಾಗಿ ಇವಾಗ ಬರಬೇಕು. ಹೋಗ್ತಾ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಸೊ ಐಸ್ ಕ್ರೀಮ್ ಕೂಡ ತೊಗೊಂಡು ತಿನ್ಕೊಂಡು ಹೊರಟ್ವಿ. ಓಕೆ, ಟೈಮ್ ಆಗಿದೆ. ಇವಾಗ ಬೇಗ ಹೋಗಿ ರೆಡಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಬಂದು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇವಾಗ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ರೆಡಿಯಾಗಿದ್ದೀನಿ, ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ನಮ್ಮ ಅತ್ತೆ ಮನೆ ಹತ್ರ ಓಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ಅವರನ್ನು ಕೂಡ ಕರ್ಕೊಂಡು ಹೊರಡಬೇಕು. ಆಲ್ರೆಡಿ ಲೇಟೇ ಆಗೋಯಿತು. ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ನಾವು ಓಡೋ ಅಷ್ಟರಲ್ಲಿ ಲೇಟೇ ಆಗೋಯಿತು. ಸ್ವಲ್ಪ ಮಳೆನೂ ಕೂಡ ಸ್ಟಾರ್ಟ್ ಆಗೋಯಿತು. ನಾವು ಮನೆ ಹತ್ರ ಹೋದ್ವಿ, ಮತ್ತು ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಅಷ್ಟೋ ಜೋರಾಗೇನು ಬರ್ತಾ ಇರಲಿಲ್ಲ, ಸಣ್ಣದಾಗಿ ಹನಿ ಬೀಳ್ತಾ ಇತ್ತು ಅಷ್ಟೇ. ಸೊ ಅಲ್ಲೇ ನಿಂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೊರಟ್ವಿ. ಹಂಗೆ ಸರ್ಕಲ್ ಹತ್ರ ನಮ್ಮ ಚಿಕ್ಕಪ್ಪ ಇರ್ತಾರೆ ತರಕಾರಿ ಅಂಗಡೀಲಿ. ಸೊ ಹೋಗಿ ಅವ್ರಿಗೂ ಹೇಳಿ ಬಂದ್ವಿ, ಯಾರು ಇರೋದಿಲ್ಲ, ಊಟ ಮಾಡ್ಕೊಳ್ಳಿ ನೈಟ್ ಅಂತ. ಕೊಡ್ಸ್ರಿ ಅಂದರೆ ಎಲ್ಲರಿಗೂ ಒಂದೊಂದು ಕ್ಯಾರೆಟ್ ಕೊಡ್ಸವ್ರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂತೂ ಇನ್ನೇನು ರೀಚ್ ಆದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ ನಮ್ಮ ದೊಡ್ಡಮ್ಮವ್ರ. ಸೊ ಇಲ್ಲಿ ಹತ್ರ ಬೇಕ್ರಿ ಇದೆ, ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಸ್ವಲ್ಪ ಲೈಟಾಗಿ ಅಂತ ನಿಲ್ಲಿಸಿದ್ರು. ಬಿಕಾಸ್ ಸಂಜೆನೇ ಆಗ್ತಾ ಬಂತು, ನಾವು ಬಂದಿದ್ದು ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ರು. ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ. ಇನ್ನೇನು ನಿಯರ್ ಇದೆ ಅಷ್ಟೇ, ಬಟ್ ಅದು ಸಂಜೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ದೊಡ್ಡಮ್ಮವ್ರ ಮನೆ. ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ನಾವೇ ಸ್ವಲ್ಪ ಲೇಟಾಗಿ ಬಂದಿರೋದು. ನಮ್ಮ ದೊಡ್ಡಪ್ಪ ಎಲ್ಲ ಈಚೆನೇ ಇದ್ದರು. ಹೋಗಿದ ತಕ್ಷಣ ಎಲ್ಲ ಮಾತಾಡ್ತಿದ್ರು. ತೇಜಕ್ಕಲ್ಲಿ ಇದಕ್ಕೆ ಹೋದಾಗ ಪರಿಚಯ ಇಲ್ಲ ಪಾಪ, ನನಗೆ ಮದುವೆಗೆ ಹೋಗಿದ್ದು. ಯಾರಿಗೆ ಮಾಡ್ತೀರಿ? ಹಾಯ್, ನೀವು ಹಾಯ್ ಏನ್ರಿ? ನಮ್ಮ ಅತ್ತೆ, ನಮ್ಮ ದೊಡ್ಡವ್ವ. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಊಟಕ್ಕೆ ಬಂದ್ವಿ.
ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾಮ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ಮಾಮನ ಮಿಸ್ಸಸ್ ಎಲ್ಲರೂ ಕೂಡ ಬಂದಿದ್ದರು. ಅವ್ರು ಬೈಕಲ್ಲಿ ಬಂದಿದ್ದರು ಮಧ್ಯಾಹ್ನನೇ. ಅವರು ನಾನು ಹೋಗಿರ್ತೀನಿ ನೀವು ಬನ್ನಿ ಅಂತ ಹೇಳಿದ್ರು. ನಾವು ಇವಾಗ ಇಲ್ಲಿ ಮುಗಿಸ್ಕೊಂಡು ನಮ್ಮ ಅಜ್ಜಿರ ಮನೆಗೆ ಹೋಗಬೇಕು. ಅಲ್ಲಿ ನಾಳೆ ಇನ್ನೊಂದು ಜಾತ್ರೆ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಅವರು ಕಾರಲ್ಲಲ್ವ ನೀವು ನಿಧಾನಕ್ಕೆ ಬನ್ನಿ, ಇವಾಗ ಬಂದಿದ್ದೀರಾ ಹೋಗ್ತೀವಿ ಅಂದ್ಬಿಟ್ಟು ನಮ್ಮ ಮಾಮ ಹೋದ್ರು. ನಾನು ಸ್ವಲ್ಪ ಹೊತ್ತಿದ್ದು ಎಲ್ಲರೂ ಮಾತಾಡಿಸಿ ಇವಾಗ ಹೊರಡಬೇಕು. ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ನಾಳೆ ಇನ್ನೊಂದು ಜಾತ್ರೆ ಇದೆ ಅಂತ ಹೇಳಿದ್ವಲ್ಲ, ಇಲ್ಲೇ ನಮ್ಮ ಅಜ್ಜಿ ಊರು ನಿಯರ್ ಇರೋದು. ಸೊ ಇಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಮನೆ ಕಂಡಿದ್ದ ಎಲ್ಲಿದ್ದ ಕಾಣಲಿಲ್ಲ. ಯಾರ ನೀನು? ಅವನಿಗೆ ಆಯ್ತು ಹೊರಟೆ ಹೋದವನು. ಬಂದ್ವಿ ಮನೆಗೆ. ಆಲ್ರೆಡಿ 11 o'clock ಆಗಿತ್ತು. ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಲಾಂಗ್ ಇದೆಯಲ್ಲ, ಸೊ ಅದಕ್ಕೆ ಇನ್ನು ನನ್ನ ಮಗ ಎದ್ದೇ ಇದ್ದ, ಪಾಪ ಮಲಗೇ ಇರಲಿಲ್ಲ. ಅವನು ರಜಕ್ಕೆ ಬಂದಿದ್ದ, ಇವಾಗ ಅಂಗನವಾಡಿ ರಜಾ ಇತ್ತಲ್ಲ, ಸೊ ನಮ್ಮ ಅಮ್ಮ ಕರ್ಕೊಂಬಂದಿದ್ರು. ಇಲ್ಲೇ ಇದ್ದ ಅವನು. ನಾವು ಬರ್ತೀವಿ ಅಂತ ಪಾಪ ಮಲಗೇ ಇರಲಿಲ್ಲ, ಕಾಯ್ತಾ ಇದ್ದ. ನೋಡಿ ತಂಗಿ ಬಂದಿದ್ದ ತಕ್ಷಣ ಅವ್ನಿಗೆ ಎಷ್ಟು ಖುಷಿ ಆಗೋಯ್ತು. ಅವಳನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ದ. ಎಷ್ಟೇ ಆದರೂ ಚಿಕ್ಕ ಮಕ್ಕಳೇ ಆದ್ರೂ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ. ಎಷ್ಟು ಮುದ್ದು ಮಾಡ್ತಿದ್ದೆ, ನನಗೆ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಫ್ರೆಂಡ್ಸ್ 11:30ಗೆ ಟೀ ಕುಡಿತೀನಿ. ಇನ್ನು ಎಲ್ಲರೂ ಕೂಡ ಊಟ ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಿ. ಸೊ ಯಾರೂ ಊಟ ಮಾಡಲಿಲ್ಲ, ಟೀ ಮಾಡಿಕೊಟ್ರು, ಕುಡಿದ್ಬಿಟ್ಟು ಎಲ್ರಿಗೂ ಕೂಡ ಟಯರ್ಡ್ ಆಗಿತ್ತು, ಎಲ್ಲರೂ ಕೂಡ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಮಾರ್ನಿಂಗಿಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಈ ಚಿಕ್ಕ ಮಕ್ಕಳು ಆಡೋದಕ್ಕೆ ಅಂತ ತಂದಿರೋದು ಕೇರಮ್ಮು, ಚೆಸ್ ಎಲ್ಲ ಚಿರು ಮತ್ತು ನಮ್ಮ ಆಂಟಿ ಮಕ್ಕಳು ಎಲ್ಲ ಜಾತ್ರೆನಲ್ಲಿ ತೊಗೊಂಬಂದು ಇಟ್ಕೊಂಡಿದ್ರು. ಅದನ್ನ ಇಟ್ಕೊಂಡು ನಾವೆಲ್ಲರೂ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನೋಡಿ. ಇನ್ನು ಈ ಕಡೆ ಇವ್ರು ನಮ್ಮ ಆಂಟಿ, ಇವರು ಟಿಫನ್ ರೆಡಿ ಮಾಡ್ತಿದ್ದಾರೆ ಎಲ್ರಿಗೂ. ಈ ಕಡೆ ಸ್ಪೆಷಲ್ ಇವಾಗ ನಮ್ಮದು ಇನ್ನೊಂದು ಫಸ್ಟ್ ಇದ್ದಿದ್ದು ನಾವು ಈ ಕಡೆ ಗುಡ್ಲು ಮನೆ, ಇಲ್ಲಿ ಒಲೆನಲ್ಲಿ ಮಾಡ್ತಾಯಿದ್ದಾರೆ, ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅಜ್ಜಿ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿದ್ರು. ಸೊ ಅದಕ್ಕೆ ನುಗ್ಗೆ ಸೊಪ್ಪಿನ ಬೋಂಡ ಮತ್ತು ಹಪ್ಳ ಮಾಡ್ತಾಯಿದ್ದೀವಿ. ಟಿಫನ್ಗೆ ಪಲಾವ್ ಮಾಡಿದ್ದಾರೆ. ಸೊ ಇವಾಗ ನಾನೇನೇ ಬೋಂಡ ಮತ್ತು ಹಪ್ಳನೂ ಹಾಕ್ಬಿಟ್ಟು ಇವಾಗ ಎಲ್ರಿಗೂ ಕೂಡ ಟಿಫನ್ ಕೊಡಬೇಕು. ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಸೀಟ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾನು ಮುಖ ತೊಳ್ಕೊಂಡು ಬಂದು ಇವಾಗ ಟಿಫನ್ ತಿಂದ್ವಿ. ಎಲ್ಲರೂ ಕೂಡ ತಿಂದ್ಬಿಟ್ಟು ದಬಾಕೊಂಬಿಟ್ಟಿದ್ದಾರೆ. ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ ಆರಾಮಾಗಿ. ಇವ್ರು ನೋಡಿ, ಇವರಿಬ್ಬರು ಇಲ್ಲಿ ಒಳಗಡೆ ಆಡ್ತಿದ್ದಾರೆ, ಇನ್ನು ಮಿಗ್ದವರೆಲ್ಲ ಈಚೆ ಆಡ್ತಿದ್ದಾರೆ. ಸ್ವಲ್ಪ ಜನ ಮಲ್ಕೊಂಬಿಟ್ಟಿದ್ದಾರೆ. ನಾನು ಎಲ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವ್ರು ಈಚೆ ಚೌಕಾಬಾರ ಆಡ್ತಿದ್ದಾರೆ. ಟೈಮಿಗೆ ಎಲ್ರಿಗೂ ಕರೆಕ್ಟಾಗಿ ಸ್ನ್ಯಾಕ್ಸು, ಜ್ಯೂಸು ಎಲ್ಲ ಬರ್ತಿದೆ. ತಿಂದ್ಕೊಂಡು ಜ್ಯೂಸ್ ಕುಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಇಲ್ಲಿ. ಇನ್ನು ಮಧ್ಯಾಹ್ನ ಆಯಿತು. ಇವಾಗ ಇನ್ನೊಂದು ಕಡೆ ಜಾತ್ರೆಗೆ ಹೋಗಬೇಕು ಅಂತ ಹೇಳಿದ್ವಲ್ಲ, ಸೊ ಇವಾಗ ಎಲ್ಲರೂ ಕೂಡ ಮತ್ತೆ ಅಲ್ಲಿಗೆ ರೆಡಿ ಆದ್ವಿ. ಇವಾಗ ಎಲ್ರಿಗೂ ಕೂಡ ಕಾರಲ್ಲಿ ಜಾಗ ಸಾಕೋಗೋದಿಲ್ಲ ಅಂದ್ಬಿಟ್ಟು ಒಂದು ಬೈಕ್ ಕೂಡ ಎತ್ಕೊಂಡ್ವಿ. ನಾವು ಬೈಕಲ್ಲಿ ಹೋಗ್ತಾಯಿದ್ದೀವಿ. ಬಿಕಾಸ್ ಬೈಕಲ್ಲಿ ಹೋಗಿ ತುಂಬ ದಿನ ಆಗೋಗಿತ್ತು. ನಂಗೆ ಬೈಕಲ್ಲಿ ಹೋಗಬೇಕು ಅಂತ ಅನಿಸ್ತಾಯಿತ್ತು. ಸೊ ಅದಕ್ಕೆ ಅವ್ರನ್ನೆಲ್ಲ ಕಾರಲ್ಲಿ ಕಳಿಸ್ಬಿಟ್ಟು ನಾನು, ನನ್ನ ಪಾಪು ಮತ್ತು ನನ್ನ ಹಸ್ಬೆಂಡು ಬೈಕಲ್ಲಿ ಹೋದ್ವಿ. ನಮ್ಮ ಚಿಕ್ಕಪ್ಪಂಗೂ ಕೂಡ ಜಾಗ ಸಾಲಲ್ಲ ಅಂದ್ಬಿಟ್ಟು ಅವರು ಬೈಕಲ್ಲೇ ಬಂದರು. ನನಗೆ ಯಾವಾಗಲೂ ಕಾರಲ್ಲಿ ಓಡಾಡಿ ಮಧ್ಯೆ ಬೇಜಾರಾಗ್ಬಿಟ್ಟಿದೆ. ಬೈಕಲ್ಲಿ ಓಡಾಡಿ ತುಂಬ ದಿನ ಆಗೋಯಿತು. ಸೊ ಅದಕ್ಕೆ ಬೈಕಲ್ಲಿ ಬಂದ್ವಿ ಮನೆಗೆ. ಎಲ್ಲರೂ ಕೂಡ ಮಾತಾಡಿಸ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಇನ್ನು ರಿಯಲ್ ಜಾತ್ರೆ ಮಾಡ್ತಾಯಿದ್ದೀವಿ. ಹೆಣ್ಮಕ್ಳಿಗೆ ಜಾತ್ರೆ ಅಂದರೆ ಇದೇನೆ ತಾನೇ, ಸಾರ ಬಳೆ ಈ ಥರ ಏನು ಇಟ್ಟಿರ್ತಾರೋ ಇದನ್ನು ತೊಗೊಳ್ಳೋದು. ಸೊ ಸಾರ ಬಳೆ ಏನು ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಇನ್ನು ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಮ್ಮಮ್ಮ ನಮ್ಮ ಆಂಟಿ ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿದ್ರು ಸೀರೆ ಉಡಿಸಿ. ಅವರು ಆರತಿನ ಎತ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಇನ್ನು ದೇವರೇನೆ ಮನೆ ಹತ್ರ ಎಲ್ಲರ ಮನೆ ಹತ್ರನೂ ಬಂದು ಆರತಿನ ಓಡಿಸ್ಕೊಂಡು ಹೋಗೋದು.
ನೋಡಿ ಇವಾಗ ದೇವರು ನಮ್ಮನೆ ಹತ್ರನೂ ಬಂದು ಇವಾಗ ಆರತಿನ ಹೊರಡಿಸ್ಕೊಂಡು ಹೋಗ್ತಿದೆ. ನಾವು ಎಲ್ಲ ಊಟ ಮಾಡಿ ಆರತಿ ಎಲ್ಲ ಹೋಗೋವರೆಗೂ ಅಲ್ಲೇ ಇದ್ವಿ. ಇನ್ನು ನಮ್ಮ ಅಣ್ಣ ಸೀನಣ್ಣ ಅಂತ ಇದ್ದಾರೆ ತುಮಕೂರಲ್ಲಿ, ಅವರೂ ಕೂಡ ಬರ್ತೀನಿ ರೀ ವೆಯ್ಟ್ ಮಾಡಿ ಅಂತ ಅಂದರು. ಸೊ ಇನ್ನೇನು ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಇವರೇ ನೋಡಿ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ. ಇವ್ರಿಗೋಸ್ಕರ ವೆಯ್ಟ್ ಮಾಡಿನೇ ಲೇಟ್ ಆಗೋಯ್ತು. ನಾವು ರಿಟರ್ನ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಲೇಟೇ ಆಗೋಯ್ತು ಇಲ್ಲಿ. ಯಾವಾಡು ಹಾಡು ಮರ್ತೋಗೈತೆ. ಯಾವಾಡು ಎಂದೆಂದು ಎಂದೆಂದು ನಿನ್ನನು ನಾನಿರಲಾರೆ. ಮತ್ತು ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೈಟೇ ಆಗೋಯ್ತು. ಸೊ ಇವತ್ತೂ ಇಲ್ಲೇ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಸೊ ಇವಾಗ ನಮ್ಮ ಆಂಟಿನ ಕರ್ಕೊಂಡು ಬೈಕಲ್ಲಿ ನಾವು ಎಲ್ಲ ಹೋದ್ವಿ. ಮಕ್ಕಳು ನೋಡಿ ಎಲ್ಲರೂ ಆಟ ಆಡ್ತಿದ್ದಾರೆ, ಏನೋ ಹುಡುಕ್ತಾ ಇದ್ದಾರೆ ಇಲ್ಲಿ 3 ಜನನೂ ಸೇರಿಕೊಂಡು. ಇನ್ನು ಮನೆಗೆ ನಮ್ಮ ಮಾಮ ನಮ್ಮ ದೊಡ್ಡಪ್ಪ ಅಲ್ಲಿ ಬಂದಿದ್ರಲ್ಲ ರಿಲೇಟಿವ್ಸ್, ಅವರು ಎಲ್ಲ ಹಿಂಗೆ ಮನೆಗೆ ಬಂದರು. ತುಂಬ ದಿನ ಆಗಿತ್ತು ಬಂದು, ಹಂಗೆ ಅಜ್ಜಿ ತಾತನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ. ಅವರೂ ಕೂಡ ಅಣ್ಣ ಬಂದಿದ್ರಲ್ಲ ಕಾರಲ್ಲಿ ಅವ್ರ ಜೊತೆನೇ ಬಂದರು. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಇದ್ದು ಮಾತಾಡ್ಸ್ಕೊಂಡು ಹೊರಟ್ರು. ಇನ್ನು ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ತುಮಕೂರು ನಿಯರ್ ಇದ್ದೀವಿ ಕಾರಲ್ಲಿ. ಯಾಕೆ ಅಂದರೆ ನಮ್ಮ ಮಾಮನ ಮಗ ಎಲ್ಲರೂ ಎದುರಿಸ್ಬಿಟ್ಟಿದ್ದ. ಏನು ಮಾಡ್ಕೊಂಬಿಟ್ಟಿದ್ದಾರೆ, ಮೂಗೊಳಗಡೆ ಹುಣಸೆ ಬೀಜನ ಹಾಕೊಂಡ್ಬಿಟ್ಟಿದ್ದ. ಮನೇಲಿ ಎಲ್ಲರೂ ಹೋದ್ಮೇಲೆ ಎಲ್ಲರೂ ಕೂತ್ಕೊಂಡು ಈಚೆ ಆಟ ಆಡ್ತಾಯಿದ್ರು, ಚೌಕೋಬಾರ ಏನೋ ಮಾತಾಡ್ತಾಯಿದ್ರು. ಅವ್ನಿಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಅದನ್ನ ಮೂಗಿಗೆ ಇಕ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಫುಲ್ಲು ಗಾಬರಿ ಆಗಿಬಿಟ್ರು, ತೆಗಿಯೋಕ್ಕಾಗಲಿಲ್ಲ, ಫುಲ್ ಒಳಗಡೆ ಹೋಗಿತ್ತು. ನಾವು ಹೆಂಗಿದ್ದೀವೋ ಹಾಗೆ ನೈಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಮಳೆ ಬೇರೆ. ಇದು ನಾನು ಬರ್ತಾ ವಿಡಿಯೋ ಮಾಡಿರೋದು, ಬಿಕಾಸ್ ಹೋಗ್ತಾ ನನಗೆ ಹಂಗೆ ಆದಾಗ ನನಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಇಲ್ಲಿ. ಇನ್ನೊಂದು ಏನಪ್ಪ ಅಂತ ಅಂದರೆ ನಾವು ಕಾರಲ್ಲಿ ರೋಡ್ ಚೆನ್ನಾಗಿಲ್ವಲ್ಲ, ಇಲ್ಲಿ ಹಳ್ಳಿ ಅಲ್ವಾ. ಸೊ ಮಣ್ಣು ರೋಡಲ್ಲಿ ಹೋಗ್ತಾ ಹೋಗ್ತಾ ಕತ್ತಿಂಗ್ ಬಗ್ಸ್ಕೊಂಡು ಹೋಗಿದ್ದಕ್ಕೆ ಹುಣಸೆ ಬೀಜ ಮೂಗಿಂದ ಜಾರಿ ಕೆಳಗಡೆ ಬಂದಿತ್ತು. ಸೊ ಅದು ಕೈಗೆ ಸಿಗ್ತಾಯಿತ್ತು. ನಾವೇ ಕಾರಲ್ಲಿ ನಿಲ್ಲಿಸಿ ಅದನ್ನು ಕೂಡ ತೆಗೆದ್ವಿ. ಸೊ ಎಲ್ಲರೂ ಆವಾಗ ಸಮಾಧಾನ ಆಗಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಪಾಪ ಎದ್ದೇ ಇದ್ದರು, ಯಾರೂ ಮಲಗೇ ಇರಲಿಲ್ಲ. ಎಲ್ಲರೂ ಇವನಿಗೆ ವೆಯ್ಟ್ ಮಾಡ್ತಿದ್ರು, ಏನಾಯಿತು ಅಂತ ಫುಲ್ ಗಾಬರಿ ಆಗಿದ್ರು. ಮತ್ತು ಫೋನ್ ಮಾಡಿ ಹೇಳಿದ್ವಿ ಅವ್ರಿಗೆ ಏನೂ ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂತ. ಮತ್ತೆ ರಿಟರ್ನ್ ಬಂದ್ವಿ. ಮತ್ತು ಯಾರೂ ಊಟ ಅಂತೂ ಮಾಡಲಿಲ್ಲ, ಆಲ್ರೆಡಿ ನೈಟ್ ಆಗೋಗ್ಬಿಟ್ಟಿತ್ತು, 12 ಗಂಟೆ ಈ ಥರ. ನನಗಂತೂ ಹೊಟ್ಟೆ ಹಸಿತಾಯಿತ್ತು, ಬಿಕಾಸ್ ನಾನು ನನ್ನ ಮಗಳಿಗೆ ಫೀಡ್ ಮಾಡ್ತಾ ಇರ್ತೀನಲ್ವ. ಸೊ ಅದಕ್ಕೆ ದೆವ್ವ ಥರ ನಾನು ಒಬ್ಬಳೇ ಕೂತ್ಕೊಂಡು 12 ಗಂಟೆ ರಾತ್ರಿನಲ್ಲಿ ಊಟ ಮಾಡಿ ಮಲ್ಕೊಂಡೆ. ಇನ್ನು ನೆಕ್ಸ್ಟ್ ಮಾರ್ನಿಂಗಿಂದ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು 3rd ಡೇ. ನಾವು ನಿನ್ನೆ ನೈಟೇ ಓಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಲೇಟ್ ಆಗೋಯಿತು. ಮತ್ತು ಅವ್ನು ಬೇರೆ ಆ ಥರ ಮಾಡಿಕೊಂಡೆ, ಓಡೋಕ್ಕಾಗಲಿಲ್ಲ. ಇವತ್ತು ಓಡಬೇಕು. ಇವಾಗ ಬೆಳಗ್ಗೆನೇ ಇದ್ದು ನಮ್ಮ ಮನೆಯವರು ಎಳ್ನೀರು ಕೊಡ್ತಿದ್ದಾರೆ. ನಮ್ಮ ಅಣ್ಣ ನಾವೆಲ್ಲರೂ ಬರ್ತೀವಿ ಅಂತ ಎಳ್ನೀರು ಕಿತ್ಕೊಂಬಂದಿದ್ದ ತೋಟದಿಂದ. ನಮ್ಮ ತೋಟದಲ್ಲೇ ಇದೆ, ಎಳ್ನೀರು ಕಿತ್ಕೊಂಬಂದು ಇಟ್ಟಿದ್ದ. ಮತ್ತು ನಮ್ಮ ಮೈದನವರು ನನ್ನ ತಂಗಿದ ಸೈಕಲಲ್ಲಿ ಏರ್ ಕಮ್ಮಿ ಆಗಿತ್ತು, ಸೊ ಬ್ಲೋ ಹೊಡಿತಿದ್ದಾರೆ. ಇನ್ನು ನಾವಂತೂ ಮನೇಲಿ ಒಂದು ಕೆಲಸ ಮಾಡದೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದೀವಿ. ಪಾಪ ನಮ್ಮ ಆಂಟಿ, ನಮ್ಮ ಮಾಮವ್ರ ಮಿಸ್ಸಸ್ಸು ಅವರೆಲ್ಲ ಬಟ್ಟೆ ಒಗಿತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಿದ್ದಾರೆ. ಇನ್ನು ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಈಚೆ ಆಟ ಆಡಿಸ್ತಿದ್ದಾರೆ. ಮೇಕೆ ಹಸು ಎಲ್ಲ ಇದೆಯಲ್ಲ, ಅಲ್ಲಿ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದರು. ಮತ್ತು ಇವಾಗ ಒಳಗಡೆ ಬಂದು ಟಿಫನ್ ತಿಂತಿದ್ದಾರೆ. ನನ್ನ ಮಗ ನನ್ನ ಮಗಳು ಇಬ್ಬರು ಹಾಕ್ಸ್ಕೊಂಡು ಅವರೇ ತಟ್ಟೆಗೆ ಹಾಕ್ಸ್ಕೊಂಡು ತಿಂತಿದ್ದಾರೆ. ನನ್ನ ಮಗಳು ಅವ್ರ ಅಪ್ಪನಿಗೆ ತಿನ್ನಿಸ್ತವಳೆ. ನನಗಂತೂ ಒಂದು ತುತ್ತು ತಿನ್ನಿಸ್ಲಿಲ್ಲ, ಅವ್ರ ಅಪ್ಪನ ಕರೆದು ತಿನ್ನಿಸ್ತವಳೆ. ಇನ್ನು ಎಲ್ಲರೂ ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಟಿಫನ್ ಮಾಡಿ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡ್ತವ್ರೆ. ಯಾರಿಗೂ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಆರಾಮಾಗಿ ತಿಂದ್ಬಿಟ್ರಲ್ಲ ಮದ ಬಂದ್ಬಿಡ್ತು, ಎಲ್ಲ ಮಲ್ಕೊಂಡಿದ್ದಾರೆ. ಇನ್ನು ಇವಾಗ ಹೊರಡಬೇಕು, ಮಧ್ಯಾಹ್ನ ಆಗೋಯ್ತು. ಸೊ ಇವಾಗ ನಮ್ಮ ಆಂಟಿ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಇನ್ನು ಇವರು ಇದೇ ಮೊದಲನೇ ಸಲ ನಮ್ಮ ಅಮ್ಮನ ಮನೆಗೆ ಬಂದಿರೋದು, ಮದುವೆ ಆದಾಗಿಂದ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ಅರ್ಶಿನ ಕುಂಕುಮ, ಮಡ್ಲಕ್ಕಿ, ಸೀರೆ ಎಲ್ಲದನ್ನು ಕೂಡ ಕೊಟ್ಟರು. ಹಾಗೆ ನನಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟರು. ಇವಾಗ ಎಲ್ಲರೂ ಕೂಡ ಮಧ್ಯಾಹ್ನ ಆಯಿತು, ಹೊರಟ್ವಿ ಇವಾಗ. ಇನ್ನು ಮತ್ತೆ ನಾನು ನಮ್ಮನೆಗೆ ನಮ್ಮ ಆಂಟಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ದಿನ ಇರ್ತಾರೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಹೋಗ್ತಾ ರೋಡಲ್ಲೇ ನಮ್ಮ ಮಾಮನ ಅಂಗಡಿ ಇರೋದು, ಸೊ ಅಲ್ಲೇ ಹೋಗ್ಬಿಟ್ಟು ಕೂಡ ಹೇಳ್ಬಿಟ್ಟು ಊರಿಗೆ ಹೋದ್ವಿ. ಲಗೇಜು ಇನ್ನು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನೆ ಅಂತೂ 3 ದಿನದಿಂದ ಇರಲಿಲ್ವಲ್ಲ, ಸೊ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಕಸನೂ ಗುಡಿಸಿರಲಿಲ್ಲ. ಸೊ ಬಂದು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ವಿ. ಅವತ್ತು ನೈಟು ನಮ್ಮ ಚಿಕ್ಕಪ್ಪ ಊಟ ಮಾಡ್ತಾರೆ ಅಂತ, ಬಟ್ ಅವ್ರು ಊಟನೇ ಮಾಡಿಲ್ಲ. ಅದಕ್ಕೆಲ್ಲ ಇರುವೆ ಬಂದುಬಿಟ್ಟಿತ್ತು, ಸಾಂಬಾರೆಲ್ಲ ಬೂಸ್ಟ್ ಬಂದುಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಮತ್ತು ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಹೊರಟಿದೆ ಮಧ್ಯಾಹ್ನ ಆಯಿತು. ಸೊ ಬಂದು ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಅನ್ನ, ರಸಮ್ ಮತ್ತು ಟೊಮಟೊ ಗೊಜ್ಜು, ಮಜ್ಜಿಗೆ ಇತ್ತು. ರೈಸ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ಮೈದನವ್ರಿಗೆ ಅವ್ರ ಮಿಸ್ಸಸ್ಸು ತಲೆಗೆ ಹರಳೆಣ್ಣೆ ಹಚ್ತಿದ್ದಾರೆ.
ಯುಗಾದಿ ಹಬ್ಬಕ್ಕೆ ಹಚ್ಚಿಲ್ಲ ಅಂದ್ಬಿಟ್ಟು ಇವಾಗ ಹಚ್ತಿದ್ದಾರೆ, ಹಾಗೆ ಹೆಂಗೋ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ನಂದಿನಿ ಅವ್ರ ಮಾವನೂ ಕೂಡ ಬಂದಿದ್ದರು. ಅವರು ಹಂಗೆ ಹೇಳ್ತಾಯಿದ್ರು, ನಾನು ನಿನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಮತ್ತು ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಚೆನ್ನಾಗಿ ಮಾಡ್ತಾಯಿದ್ಯಾ ಅಂತೆಲ್ಲ. ಅದಕ್ಕೆ ಅವರಿಬ್ಬರು ಹಿಂಗೆ ರೇಗಿಸ್ತಾಯಿದ್ರು, ಓ ನಿಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಹುಡುಕೊಂಬಂದಿದ್ದಾರೆ, ಹಂಗೆ ಹಿಂಗೆ ಅಂತ ಹಿಂಗೆ. ಗಂಡಿಗೆ ಎಣ್ಣೆ ಹಚ್ಚೋದು ಅಂತ. ಸಬ್ಸ್ಕ್ರೈಬರ್ ನೋಡಿ ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬರ್ ಅಂತ ಹೇಳಕ್ ಬರಲ್ಲ, ಸಬ್ಸ್ಕ್ರೈಬರ್ ಅಂತ ಇನ್ನೊಂದೇನ ವ್ಯೂವರ್ಸ್ ಅಂತ ಹೇಳಕ್ ಬರಲ್ಲ, ಮಿಲಿಯನ್ಸ್ ಅಂತ ಹೇಳಕ್ ಬರಲ್ಲ. ಇಷ್ಟು ದೊಡ್ಡವರಾಗೋದೆ ಸಬ್ಸ್ಕ್ರೈಬರ್. ನೀವು ನನ್ನ ಸಬ್ಸ್ಕ್ರೈಬರಾ? ಸಬ್ಸ್ಕ್ರೈಬರ್ ಅಲ್ಲ, ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಅಲ್ಲ, ಸಬ್ಸ್ಕ್ರೈಬರ್. ಇನ್ನು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕಿತ್ತು. ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಬೇಕು. ಇನ್ನು ನಮ್ಮ ಅತ್ತೆ ಅಡುಗೆ ಮಾಡ್ತಿದ್ದಾರೆ. ಮತ್ತು ನಮ್ಮ ಮನೆಯವರು ಕೂಡ ಬಂದರು ಇವಾಗ ಗ್ಯಾರೇಜಿಂದ. ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಗ್ಯಾರೇಜ್ ಹೋಗಿದ್ರು. ಇವಾಗ ಕೆಲಸ ಮುಗಿಸ್ಕೊಂಡು ಬಂದರು. ಅವರು ಮಕ್ಕಳ ಜೊತೆ ಆಟಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅತ್ತೆ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿ ನಾವು ಮನೆಗೆ ಹೋಗಬೇಕು. ಇನ್ನು ನಾನು ಫಸ್ಟು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ನಂದಿನಿನೂ ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವರು ಕೂಡ ಪೂಜೆ ಮಾಡ್ತಿದ್ದಾರೆ. ಅವ್ರು ಪೂಜೆ ಮಾಡ್ತಿದ್ದಾರೆ. ನಮ್ಮ ಮೈದ್ನವರು ಈಚೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ ಅವ್ರಿಗೆ. ಇನ್ನು ಫೈನಲಿ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ. 3 ದಿನ ಆಯಿತು ಮನೆ ಬಿಟ್ಟು. ಇವಾಗ ಬಂದಿದ್ದೀವಿ ನೈಟು. ಟಿವಿ ತಗೊಂಬಂದಿದ್ದೀವಿ ನಾವು, ಹೊಸದು ಮಂಚ ತಗೊಂಬಂದಿದ್ದೀವಿ, ಚೆನ್ನಾಗಿ ಚಿರು ಫಿಲ್ಟ್ರ್ ಹಾಕ್ಸಿದ್ದೀವಿ, ಚೆನ್ನಾಗೈತಾ? ಸೊ ನೋಡಿದ್ರಲ್ಲ 3 ಡೇಸ್ ಯಾವ ರೀತಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾವ ರೀತಿ ಇತ್ತು ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.